ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. ಇವತ್ತು ರಿಯಲ್ಮಿ ಅವರು 2 ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಾನು ನಿಮಗೆ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ, ನಾನು ಮಂಜುನಾಥ್, ಕನ್ನಡ ಗಿಸ್ಬೋರ್ಡ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇವತ್ತು ಯಾವ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ ರಿಯಲ್ಮಿ ಅವರು ಅಂತ ಅಂದ್ರೆ, ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಸ್ಮಾರ್ಟ್ ಫೋನ್ ಅವರು ಲಾಂಚ್ ಮಾಡಿರೋದು. ಅದು ಯಾವುದು ಅಂತ ಅಂದ್ರೆ ರಿಯಲ್ಮಿ 9 5G ಸ್ಮಾರ್ಟ್ ಫೋನ್. ಬನ್ನಿ, ಹಾಗಾದ್ರೆ ಇವಾಗ ನಾನು ನಿಮ್ಗೆ ಈ ಬಾಕ್ಸ್ ನ ಓಪನ್ ಮಾಡಿ ಈ ಬಾಕ್ಸ್ ಒಳಗಡೆ ಏನೇನಿದೆ ಹಾಗೆ ಇದ್ರ ಪ್ರೈಸ್ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ, ಇಷ್ಟೊತ್ತರೆಗೂ ನಾನು ನಿಮಗೆ ರಿಯಲ್ಮಿ 9 5G ಸ್ಮಾರ್ಟ್ ಫೋನ್ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ನಾನು ನಿಮಗೆ ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮುಂದ್ಗಡೆ ಇದ್ರ ಡಿಸ್ಪ್ಲೇ ಸೈಜ್ ಬಂದು 6.5 ಇಂಚ್ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಆಗಿದೆ. ಇದರ ರೆಸೊಲ್ಯೂಷನ್ ಬಂದು 2400 x 1080 ಫುಲ್ HD ಪ್ಲಸ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಇದರ ರಿಫ್ರೆಶ್ ರೇಟ್ ಬಂದು 90 Hz. ಆ್ಯಂಡ್ ದೆನ್ ಇದ್ರ ಮ್ಯಾಕ್ಸಿಮಮ್ ಬ್ರೈಟ್ನೆಸ್ ಬಂದು 600 nit ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಈ ಫೋನ್ನ ಬ್ಯಾಕ್ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, 48 ಮೆಗಾಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ 48 ಮೆಗಾಪಿಕ್ಸೆಲ್ ಅಲ್ಟ್ರಾ HD ಮೇನ್ ಕ್ಯಾಮ್ರಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪೋರ್ಟ್ರೇಟ್ ಲೆನ್ಸ್, 4 ಸೆಂಟಿಮೀಟರ್ ಮೈಕ್ರೋ ಲೆನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೀವು ಈ ರೇರ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ನೀವು ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ಶೂಟ್ ಮಾಡ್ಬೋದು. ಆ್ಯಂಡ್ ದೆನ್ ಇದರಲ್ಲಿ ಏನು ಇನ್ನೊಂದು ವಿಶೇಷತೆ ಅಂತಂದರೆ, ನೀವು ಇದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದಾಗ ನಿಮಗೆ ಯಾವ ರೀತಿ ಸಪೋರ್ಟ್ ಆಗುತ್ತೆ ಅಂತಂದರೆ, 1080p 30 ಫ್ರೇಮ್ ಪರ್ ಸೆಕೆಂಡ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ದೆನ್ ನೆಕ್ಸ್ಟ್ 720 ಪಿಕ್ಸೆಲ್ 30 ಫ್ರೇಮ್ ಪರ್ ಸೆಕೆಂಡ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ದ ನೆಕ್ಸ್ಟ್ 720 ಪಿಕ್ಸೆಲ್ 120 ಫ್ರೇಮ್ ಪರ್ ಸೆಕೆಂಡ್, ಅದು ಸ್ಲೋ ಮೋಷನ್ ವಿಡಿಯೋ ಕೂಡ ನೀವು 48 ಮೆಗಾಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ನೀವಿಲ್ಲಿ ಫ್ರಂಟಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು, 16 ಮೆಗಾಪಿಕ್ಸೆಲ್ ಬ್ಯೂಟಿ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ರೆ ನೀವು ಈ ಸೆಲ್ಫಿ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ಶೂಟ್ ಮಾಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಯೂಸ್ ಮಾಡಿರೋದು ಡೈಮೆನ್ಸಿಟಿ 810 5G ಪ್ರೊಸೆಸರ್ ಅಂತಲೇ ಹೇಳ್ತೀನಿ. ನಿಮಗೆ ರಿಯಲ್ಮಿ 9 5G ಸ್ಮಾರ್ಟ್ ಫೋನ್ ಟೋಟಲಾಗಿ 2 ವೇರಿಯಂಟಲ್ಲಿ ಸಿಗುತ್ತೆ. 4GB ರ್ಯಾಮ್ ಪ್ಲಸ್ 64GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್. ಆ್ಯಂಡ್ ದೆನ್ ಇನ್ನೊಂದು ವೇರಿಯಂಟ್ ಬಂದು 6GB ರ್ಯಾಮ್ ಪ್ಲಸ್ 128GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್ ಅಂತಲೇ ಹೇಳ್ತೀನಿ. ನಾನು ನಿಮಗೆ ಇಷ್ಟೊತ್ತರೆಗೂ ತಿಳಿಸ್ಕೊಡ್ತಾ ಇದ್ದೀನಲ್ಲ, ಸ್ಮಾರ್ಟ್ ಫೋನ್ ರಿಯಲ್ಮಿ 9 5G ಸ್ಮಾರ್ಟ್ ಫೋನ್ ಅದು ಯಾವ ವೇರಿಯಂಟ್ ಅಂತಂದರೆ 6GB ರ್ಯಾಮ್ ಪ್ಲಸ್ 128GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಕೊಟ್ಟಿರೋದು 5000 mAh ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಈ ಫೋನು ರನ್ ಆಗ್ತಾ ಇರೋದು ಯಾವ OS ಅಲ್ಲಿ ಅಂತ ಅಂದರೆ, ಮೀನ್ಸ್ ಯಾವ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಅಂತ ಅಂದರೆ, ರಿಯಲ್ಮಿ UI 2.0 ಬೇಸ್ಡ್ ಆನ್ Android 11 ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ನಾನು ನಿಮಗೆ ಇಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ನಿಮಗೆ ಟೋಟಲಾಗಿ 3 ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. 2 ನ್ಯಾನೋ ಸಿಮ್ ಹಾಕ್ಕೊಬೋದು, ಪ್ಲಸ್ 1 ಮೈಕ್ರೋ SD ಕಾರ್ಡ್ ಕೂಡ ನೀವು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇಷ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ರಿಯಲ್ಮಿ 9 5G ಸ್ಮಾರ್ಟ್ ಫೋನ್ ಬಗ್ಗೆ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದ್ರ ಬೆಲೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಲ್ಲ, ಇದ್ರ ಬೆಲೆ ಇಷ್ಟಿದೆ ಅಂತಲೇ ಹೇಳ್ತೀನಿ. ನೋಡೋದಲ್ಲ ವೀಕ್ಷಕರೇ, ಇಷ್ಟೊಂದು ನಾನು ನಿಮಗೆ ರಿಯಲ್ಮಿ 9 5G ಸ್ಮಾರ್ಟ್ ಫೋನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟೆ. ಅಂಡ್ ದೆನ್ ಈ ಸ್ಮಾರ್ಟ್ ಫೋನ್ ನೀವು ಆನ್ಲೈನ್ ಅಲ್ಲಿ ಕೂಡ ಬೈ ಮಾಡಬಹುದು, ಅಂಡ್ ದೆನ್ ಆಫ್ಲೈನ್ ಅಲ್ಲಿ ಕೂಡ ಬೈ ಮಾಡಬಹುದು. ನಾನು ನಿಮ್ನ ನೆಕ್ಸ್ಟ್ ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಮುಖಾಂತರ ಭೇಟಿ ಮಾಡ್ತೀನಿ. ಧನ್ಯವಾದಗಳು.